ಹೃದಯಾಘಾತದಿಂದ ನಟಿ ಶೆಫಾಲಿ ಜರಿವಾಲಾ ಮೃತಪಟ್ಟಿದ್ದಾರೆ. ಆದರೆ ಈ ಸಾವು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹೃದಯ ಸ್ತಂಭನದಿಂದ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪೊಲೀಸರಿಗೂ ಕೂಡ ಶೆಫಾಲಿ ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಅನ್ನ ಶೆಫಾಲಿ ಅವರು ಪಡೀತಾ ಇದ್ರು. ಅಂದ್ರೆ ವಯಸ್ಸನ್ನ ಮರೆಮಾಚುವಂತ ಚಿಕಿತ್ಸೆ ಅದು. ಇದೇ ಸಾವಿಗೆ ಕಾರಣ ಆಯ್ತಾ ಅಥವಾ ಜೀವನದಲ್ಲಿ ಏನಾದರೂ ಒತ್ತಡಗಳಿತ್ತಾ, ಬೇರೆ ಕಾರಣಕ್ಕಾಗಿ ಏನಾದರೂ ಇವರ ಸಾವಾಗಿದೆಯಾ? ಇದರ ಬಗ್ಗೆ ಸದ್ಯ ತನಿಖೆ ನಡೀತಾ ಇದೆ. ಸಾವಿನ ಬಗ್ಗೆ ಅನುಮಾನಗಳು ಮೂಡ್ತಾ ಇದೆ. ಸಾವು ಯಾಕಾಯಿತು ಅನ್ನೋದರ ಬಗ್ಗೆ ಇರುವಂಥ ಅನುಮಾನಗಳು. ಮೊದಲ ಅನುಮಾನ, ಅವರು ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಅನ್ನು ಪಡೀತಾ ಇದ್ರು. ಅಂದರೆ ವಯಸ್ಸನ್ನು ಮರೆಮಾಚುವಂಥ, ವಯಸ್ಸಾಗದ ರೀತಿ ಕಾಣಿಸಿಕೊಳ್ಳುವಂಥ ಚಿಕಿತ್ಸೆ ಅದು. ಈ ಚಿಕಿತ್ಸೆಯ ಸೈಡ್ ಎಫೆಕ್ಟ್ ಏನಾದರೂ ಅವರ ಹೃದಯಾಘಾತಕ್ಕೆ ಕಾರಣ ಆಯ್ತಾ ಅನ್ನೋದು ಅನುಮಾನ ನಂಬರ್ 1. ಚಿಕಿತ್ಸೆಯ ಸೈಡ್ ಎಫೆಕ್ಟ್ನ ಕಾರಣಕ್ಕಾಗಿಯೇ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸಿಕೊಂಡು ಅವರು ಉಸಿರು ಚೆಲ್ಲುವಂತಾಯ್ತಾ ಅನ್ನೋದು ಅನುಮಾನ ನಂಬರ್ 1. ಈ ಆಯಾಮದ ಬಗ್ಗೆಯೂ ಕೂಡ ಸದ್ಯ ಚರ್ಚೆ ನಡೀತಾ ಇದೆ. ಕೆಲ ಚಿಕಿತ್ಸೆಗಳು ಅಂದರೆ ನೀವು ಸ್ಥೂಲಕಾಯ ಇರುತ್ತೆ, ಸ್ಥೂಲಕಾಯಕ್ಕೆ ತೆಗೆದುಕೊಳ್ಳುವಂಥ ಚಿಕಿತ್ಸೆಯೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಕಾರಣ ಆದಂಥ ಉದಾಹರಣೆಗಳಿದ್ದಾವೆ. ಅದೇ ರೀತಿ ಆಂಟಿ ಏಜಿಂಗ್ ಟ್ರೀಟ್ಮೆಂಟು ಕೂಡ ಸೈಡ್ ಎಫೆಕ್ಟ್ ಕಾರಣಕ್ಕಾಗಿ ಈ ರೀತಿ ಆಗಿದೆಯಾ ಅನ್ನೋದರ ಬಗ್ಗೆ ಅನುಮಾನ ಇದೆ. ಇನ್ನು ಹದಿಹರೆಯದಲ್ಲೇ ಮೂರ್ಛೆ ರೋಗದಿಂದ ಇವರು ಬಳಲ್ತಾ ಇದ್ರು. ಅದನ್ನು ಅವರು ಹೇಳ್ಕೊಂಡಿದ್ರು ಕೂಡ ಒಂದು ಇಂಟರ್ವ್ಯೂನಲ್ಲಿ. ನನಗೆ ಪಿಡ್ಸ್ ಬರುತ್ತೆ ಆಗಾಗ ಅನ್ನೋದನ್ನು ಹೇಳ್ಕೊಂಡಿದ್ರು. ಇದು ಏನಾದರೂ ಕಾರಣ ಆಯ್ತಾ? ಹೃದಯಾಘಾತಕ್ಕೆ ಕಾರಣ ಆಯ್ತಾ? ಇದು ಕೂಡ ಸದ್ಯ ಇರುವಂಥ ಪ್ರಶ್ನೆ. ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳೇನಾದರೂ ಅವರನ್ನು ಬಾಧಿಸ್ತಾ ಆಯ್ತಾ ಅನ್ನೋ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ, ಅನುಮಾನಗಳಿದ್ದಾವೆ. ಇದರ ಆಚೆಗೆ ಡಯಟ್ ಮಾಡ್ತಾ ಇದ್ದಿದ್ದು ಕೂಡ ಸಾವಿಗೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ. ಅಂದರೆ ಫಿಟ್ನೆಸ್ ಕಾಯ್ದುಕೊಳ್ಳೋದಕ್ಕೆ ಮಾಡುವಂಥ ಡಯೆಟ್ಟು ಕೂಡ ಸಾವಿಗೆ ಅಥವಾ ಹೃದಯಾಘಾತಕ್ಕೆ ಕಾರಣ ಆಯ್ತಾ ಅಂತ. ಇನ್ನು ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಏನಾದರೂ ಒತ್ತಡ ಶೆಫಾಲಿ ಅವರಿಗಿತ್ತ ಅನ್ನೋದರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಹಲವು ಅನುಮಾನಗಳು ಈ ಹೃದಯಾಘಾತಕ್ಕೆ ಏನು ಕಾರಣ ಅನ್ನೋದರ ಬಗ್ಗೆ. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಅನ್ನ ನಟಿ ಶೆಫಾಲಿ ಅವರು ಪಡೀತಾ ಇದ್ರು ಅನ್ನೋದು ಕಳೆದ 5-6 ವರ್ಷಗಳಿಂದ ಇದಕ್ಕಾಗಿ ಅವರು ಚಿಕಿತ್ಸೆಯನ್ನು ಪಡೀತಾ ಇದ್ರಂತೆ. ಇದು ಹೃದಯ ಸ್ತಂಭನಕ್ಕೆ ಕಾರಣ ಆಯ್ತಾ ಅನ್ನುವಂಥ ಶಂಕೆ ಇದೆ. ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆ ಏನಾದರೂ ಇವರಿಗಿತ್ತ ಅನ್ನುವಂಥ ಅನುಮಾನವೂ ಕೂಡ. ಆದರೆ ಆಂಟಿ ಏಜಿಂಗ್ ಟ್ರೀಟ್ಮೆಂಟಿಗೂ ಹೃದಯ ಸಂಬಂಧಿ ಸಮಸ್ಯೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವರಿಗೆ ಚಿಕಿತ್ಸೆ ಕೊಡ್ತಿದ್ದಂಥ ವೈದ್ಯರು ಹೇಳ್ಕೊಂಡಿದ್ದಾರೆ. ಯಾವುದೇ ಹೃದಯ ಸಂಬಂಧಿ ಕಾಯಿಲೆಗೂ ಅವರು ಚಿಕಿತ್ಸೆಯನ್ನು ಪಡೀತಾ ಇರಲಿಲ್ಲ. ಆಂಟಿ ಏಜಿಂಗ್ ಚಿಕಿತ್ಸೆ ಹೃದಯ ಸ್ತಂಭನಕ್ಕೆ ಕಾರಣ ಆಗಲ್ಲ ಅಂತ ಅವರಿಗೆ ಚಿಕಿತ್ಸೆ ನೀಡುತ್ತಾ ಇರುವಂಥ ವೈದ್ಯರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಆಂಟಿ ಏಜಿಂಗ್ ಟ್ರೀಟ್ಮೆಂಟಿಗೂ ಇನ್ನು ಹೃದಯ ಸ್ತಂಭನಕ್ಕೂ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ರು ಟ್ರೀಟ್ಮೆಂಟ್ ಪಡೀತಾ ಇದ್ದಿದ್ದು ನಿಜ, ಆದರೆ ಅದರಿಂದಾಗಿ ಹೃದಯಾಘಾತ ಆಗತ್ತೆ ಅನ್ನೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅಂತ ಅವರ ವೈದ್ಯರು ಹೇಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.